ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲ್ಯಾಣಿ ಸತ್ಯಂಗೆ ಕಾಲ್ ಮಾಡಿ, ಅಣ್ಣ ನಾಳೆ ನಮ್ಮ ಪಂಚಮಿ ನಿಶ್ಚಿತಾರ್ಥ, ಬೆಳಿಗ್ಗೆ ಬೇಗ ಬಂದ್ಬಿಡಿ, ಹಾಗೆಯೇ ಶಾರದಂಗೂ ತಿಳಿಸಿ ಅಂತಾರೆ. ನಾನು ಇಲ್ಲೇ ಇದ್ದೀನಿ ಬಿಗ್ರೆ, ತಪ್ಪದೆ ಬರ್ತೀವಿ ಅಂತಾರೆ ಶಾರದಾ. ಆಯಿತು ಬರ್ತೀವಿ ಕಣಮ್ಮ ಅಂತಾರೆ ಸತ್ಯ. ಆಯಿತು, ತುಂಬ ಕೆಲಸ ಬಾಕಿ ಇದೆ, ನಾನು ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡಿ, ಕಾವ್ಯ 1 ನಿಮಿಷ ಬಾ ಇಲ್ಲಿ ಅಂತಾರೆ ಕಲ್ಯಾಣಿ. ಏನತ್ತೆ, ಯಾಕೆ ಗಾಬರಿನಲ್ಲಿದ್ದೀರಾ ಅಂತಾಳೆ ಕಾವ್ಯ ಗರುಡ ಮತ್ತು ಮಲ್ಲಿ ನಮ್ಮನೆ ಬಾಗಿಲಿಗೆ ಬಂದಿದ್ರು. ಈ ವಿಷಯ ಮಹಾದೇವಂಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಆದರೆ ನಾಳೆ ನಿಶ್ಚಿತಾರ್ಥದ ದಿನ ತುಂಬ ಜನ ಇರ್ತಾರೆ. ಅವರು ನಾಳೆನೂ ಬಂದು ಏನಾದರೂ ತೊಂದರೆ ಮಾಡಿದರೆ ಏನು ಮಾಡೋದು ಅಂತಾರೆ ಕಲ್ಯಾಣಿ. ಚೇಚೆ, ಹಾಗೆಲ್ಲ ಏನೂ ಆಗಲ್ಲ ಅತ್ತೆ, ಬೇಕಿದ್ರೆ ನೀವು ಹ್ಞೂ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋಣವಾ ಅಂತಾಳೆ ಕಾವ್ಯ. ಬೇಡ ಕಾವ್ಯ, ನಿಶ್ಚಿತಾರ್ಥದ ದಿನ ಪೊಲೀಸ್ ಅಂತೆಲ್ಲ ಬಂದರೆ ನಮ್ಮ ಮಹಾದೇವಂಗೆ ನೂರಾರು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆಮೇಲೆ ಯಾಕೆ ಏನು ಅಂತ ಕೇಳ್ತಾನೆ. ಸುಮ್ಮನೆ ಯಾಕೆ ತಲೆನೋವು ಅಂತಾರೆ ಕಲ್ಯಾಣಿ. ಅಲ್ಲ ಅತ್ತೆ, ಒಂದು ವೇಳೆ ಅವ್ರು ಬರದೇ ಇರಬಹುದಲ್ವಾ ಅಂತಾಳೆ ಕಾವ್ಯ. ಹಾಗೆ ಆಗಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೋತೀನಿ ಆದರೆ ಒಂದು ವೇಳೆ ಅವ್ರು ಏನಾದರೂ ಬಂದು ತೊಂದರೆ ಕೊಟ್ಟರೆ ಮಹಾದೇವನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಜವಾಬ್ದಾರಿ ನಿಂದು ಆಯ್ತಾ ಅಂತಾರೆ ಕಲ್ಯಾಣಿ. ಹ್ಞೂ ಅಂತಾಳೆ ಕಾವ್ಯ. ನಮ್ಮ ಮಹಾದೇವಂಗೆ ಪಂಚಮಿ ಅಂದರೆ ಪಂಚಪ್ರಾಣ. ಅವಳ ಕಡೆ ಯಾರಾದರೂ ಬೆರಳು ತೋರಿಸಿದ್ರೆ ಆ ಬೆರಳೇ ಕತ್ತರಿಸಾಕ್ಬಿಡ್ತಾನೆ. ಇನ್ನು ನಿಶ್ಚಿತಾರ್ಥಕ್ಕೆ ಯಾರಾದರೂ ಅಡ್ಡ ಮಾಡಿದ್ರು ಅಂತ ಗೊತ್ತಾದರೆ ಮುಗೀತು ಕತೆ. ನಮ್ಮ ಮಹಾದೇವ್ ಕೈ ರಕ್ತ ಆದರೆ ನಮ್ಮ ಪಂಚಮಿ ಜೀವನನೇ ಹಾಳಾಗುತ್ತೆ. ಹಾಗಾಗಬಾರ್ದು. ಹಾಗಾಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ಕಾವ್ಯ ಅಂತಾರೆ ಕಲ್ಯಾಣಿ. ಸರಿ ಅತ್ತೆ, ನಾಳೆ ಮಹಾದೇವ ಯಾರ ಮೇಲೂ ಕೈ ಎತ್ತದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಆಯ್ತಾ ಅಂತಾಳೆ ಕಾವ್ಯ. ಬೆಳಿಗ್ಗೆ ನಿಶ್ಚಿತಾರ್ಥಕ್ಕೆ ಎಲ್ಲ ರೆಡಿಯಾಗಿರುತ್ತೆ. ಮನೆಯವರೆಲ್ಲ ರೆಡಿಯಾಗಿರ್ತಾರೆ. ಪುರೋಹಿತರು ಬಂದಿರ್ತಾರೆ. ಸತ್ಯ ಶಾರದಾ ಬರ್ತಾರೆ. ಅತ್ತೆ ಮಾವ ಬನ್ನಿ, ವೆಲ್ಕಮ್ ವೆಲ್ಕಮ್, ಇಲ್ಲೇ ಇರಿ, ಒಂದೇ 1 ನಿಮಿಷ ಬಂದ್ಬಿಟ್ಟೆ, ಚಿಕ್ಕಪ್ಪ ಒಸಿ ನೋಡ್ಕೊಳ್ಳಿ ಬಂದೆ ಅಂತ ಮಹಾದೇವ ಆಚೆ ಹೋಗ್ತಾನೆ. ರಾಮ್, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮಗೆ ಭಾಳ ಖುಷಿ ಆಯಿತು ಅಂತಾರೆ ಹುಡುಗನಪ್ಪ. ಇದೆಲ್ಲ ನಮ್ಮ ದೊಡ್ಡಮ್ಮನ ಆಸೆ ಅಂಕಲ್. ನನ್ನ ತಂಗಿ ಎಂಗೇಜ್ಮೆಂಟ್ ಯಾವುದೇ ಕೊರತೆ ಆಗಬಾರ್ದು ಅಂತ ಅವರೇ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅಣ್ಣ ಅಂತೂ ನಿಂತಿದ್ದ ಜಾಗದಲ್ಲಿ ನಿಲ್ತಾನೆ ಇಲ್ಲ. ರಾತ್ರಿಯಿಂದ ಅವನು ನಿದ್ದೆನೇ ಮಾಡಿಲ್ಲ ಅಂತಾನೆ ರಾಮ್. ಸಮಯ ಮೀರ್ತಾ ಇದೆ, ಗಂಡು ಹೆಣ್ಣಿನ ಕರ್ಕೊಂಡು ಬನ್ನಿ, ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಮಾಡಬಹುದು ಅಂತಾರೆ ಪುರೋಹಿತರು. ಪ್ರೇಮ, ಕಾವ್ಯ ಏನು ಮಾಡ್ತಿದ್ದೀರಮ್ಮ, ಪಂಚಮಿನ ಕರ್ಕೊಂಡು ಬೇಗ ಬನ್ನಿ ಅಂತಾರೆ ಕಲ್ಯಾಣಿ. ಆಗ ಪಂಚಮಿನ ಪ್ರೇಮ ಮತ್ತು ಕಾವ್ಯ ಕರ್ಕೊಂಡು ಬರ್ತಾರೆ. ಪಂಚಮಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ, ಒಳ್ಳೆ ಮುದ್ದು ಬೊಂಬೆ ಥರ ಕಾಣಿಸ್ತಿದ್ಯಾ, ಹುಡುಗ ಏನಾದರೂ ನಿನ್ನ ನೋಡಿದರೆ ಮುಚ್ಚೆ ಹೋಗೋದಂತೂ ಗ್ಯಾರಂಟಿ ಅಂತಾಳೆ ಪ್ರೇಮ. ಪಂಚಮಿ, ನಿನ್ನ ಎಂಗೇಜ್ಮೆಂಟ್ ಆದಮೇಲೆ ನಿಮ್ಮ ಅಣ್ಣ ತುಂಬ ದಿನ ಸುಮ್ಮನಿರಲ್ಲ ಅನಿಸುತ್ತೆ, ಆದಷ್ಟು ಬೇಗ ವಾಲ್ಗ ಊಸೋದೆ ಅಂತಾಳೆ ಕಾವ್ಯ. ಆಗ ಮಹಾದೇವ ಬಂದು ಪಂಚಮಿನ ನೋಡಿ, ಪಂಚಮಿ ಬಹು ಸಂದಾಗಿ ಕಾಣ್ತಿದ್ಯಾ ಕಣಮ್ಮ ಅಂತ ದೃಷ್ಟಿ ತೆಗೆದು, ನನ್ನ ದೃಷ್ಟಿನೇ ತಾಗ್ತೈತೆ, ಭಯಪಡಬೇಡ ಕಣಮ್ಮ, ಈ ಕಿತ ಎಲ್ಲ ವಿಘ್ನನು ದಾಟ್ಕೊಂಡು ನೀನು ನಿಶ್ಚಿತಾರ್ಥ ಆಗೇ ಆಯ್ತದೆ, ತಾಂಬೂಲನೂ ಬದಲಾಯಿಸ್ಕೋತೀವಿ, ಹುಡುಗ ನಿನ್ನ ಬೆರಳಿಗೆ ಉಂಗುರ ತೊಡಿಸ್ತಾನೆ, ನೀನು ಹುಡುಗನ ಬೆರಳಿಗೆ ಉಂಗುರ ತೊಡಿಸ್ತೀಯ, ಎಲ್ಲ ಆಯ್ತದೆ, ಹೆದರ್ಕೋಬೇಡ ಅಂತ ಕಣ್ಣೀರನ್ನು ಒರೆಸ್ಕೋತಾನೆ ಮಹಾದೇವ. ಆಗ ಸತ್ಯ ಬಂದು, ಮಹಾದೇವ ಇವತ್ತು ಖುಷಿ ಪಡೋ ದಿನ ಕಣಪ್ಪ, ಯಾಕೆ ಕಣ್ಣೀರು ಅಂತಾರೆ. ಇದು ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು ಮಾವ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಪಂಚಮಿನ ಮೇಲ್ಗಡೆ ಕರ್ಕೊಂಡು ಹೋಗಿ ಕೂರಿಸ್ತಾನೆ. ಹುಡುಗನು ಅವಳ ಪಕ್ಕ ಬಂದು ಕೂತ್ಕೋತಾನೆ. ರೀ, ನೋಡಿದ್ರ ನಮ್ಮ ಮಕ್ಕಳಿಗೆ ಮನೆಯವ್ರು ಎಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ, ಅವ್ರ ಮುಖದಲ್ಲಿ ಕಳೆ ತುಂಬಿದೆ ನೋಡ್ರಿ, ಈ ಮನೆಯವ್ರ ಜೊತೆ ಮನೆಯವರಾಗಿ ಎಷ್ಟು ಬೇಗ ಬೆರ್ತು ಹೋದ್ರು, ತುಂಬಾ ಖುಷಿ ಆಗ್ತಿದೆ ಅಂತಾರೆ ಶಾರದಾ. ಹೌದು ಕಣೆ, ನಮ್ಮ ಮಕ್ಕಳ ಬಗ್ಗೆ ನಾವು ಇನ್ಮೇಲೆ ಯೋಚನೆ ಬೇಕಾಗಿಲ್ಲ ಅತ್ತೆ, ನಾದಿನಿ ಅಂದರೆ ಎಣ್ಣೆ ಸೀಗೆಕಾಯಿ ಅಂತಾರೆ, ಆದರೆ ಇಲ್ಲಿ ನೋಡು ಹಾಲು ಜೇನಿನ ಥರ ಬೆರ್ತು ಹೋಗ್ಬಿಟ್ಟಿದ್ದಾರೆ ಅಂತಾರೆ ಸತ್ಯ. ಪಂಚಮಿ ಹುಡುಗನ ಮುಖ ನೋಡ್ತಾಳೆ. ಪಂಚಮಿ, ಈ ಸಾರಿಲಿ ತುಂಬಾ ಚೆಂದ ಕಾಣಿಸ್ತಿದ್ಯಾ ಅಂತಾನೆ ಹುಡುಗ. ಏನಕ್ಕ ಇದು, ಏನು ನಡೀತಿದೆ ಇಲ್ಲಿ ನೋಡಿದರೆ ಎಲ್ಲರೂ ಖುಷಿಯಾಗಿದ್ದಾರೆ, ಹುಡುಗನ ನೋಡು, ಪಂಚಮಿನ ನೋಡಿ ಹೆಂಗೆ ಬಿಡ್ತಾ ಇದ್ದಾನೆ ಅಂತ. ಗರುಡ ಮತ್ತು ಮಲ್ಲಿ ಎಲ್ಲ ಆಗೋದ್ರೋ ಏನೋ ಅಂತಾನೆ ಕಿಟ್ಟಿ. ನನಗೂ ಅದೇ ಕಣೋ ಉರಿತಾ ಇರೋದು, ನಿಶ್ಚಿತಾರ್ಥ ನಿಲ್ಲಿಸ್ತೀನಿ, ಸ್ಮಶಾನ ಮಾಡ್ತೀನಿ ಮನೇನ ಅಂದವರು ಈಗ ನನ್ನ ಮಗನೂ ಕಾಣಿಸ್ತಿಲ್ಲ. ಪೊಲೀಸ್ ಗಲಾಟೆ ಯಾಕೆ ಅಂತ ಹೆದರ್ಕೊಂಡ್ರೋ ಅಥವಾ ನಮ್ಮ ಮಹಾದೇವಂಗೆ ಹೆದರ್ಕೊಂಡ್ರೋ ಗೊತ್ತಾಗ್ತಿಲ್ಲ ಅಂತಾರೆ ಮಹೇಶ್ವರಿ. ಅವ್ರು ಬರೋ ಲಕ್ಷಣ ಏನು ಕಾಣಿಸ್ತಿಲ್ಲಕ್ಕ, ಇವತ್ತೇನಾದರೂ ಉಂಗುರ ಹಾಕಿದರೆ ಕತೆ ಮುಗೀತು ಅಂತಾನೆ ಕಿಟ್ಟಿ. ಅಂಥದ್ದೇನೂ ಆಗಲ್ಲ ಅಂತಾರೆ ಮಹೇಶ್ವರಿ. ಗಂಡಿನ ತಂದೆ ಮುಂದೆ ಬನ್ನಿ, ಹೆಣ್ಣಿನ ತಂದೆ ಸ್ಥಾನದಲ್ಲಿರೋ ಮಹಾದೇವ ಅವರು ಮುಂದೆ ಬನ್ನಿ, ಇಬ್ಬರು ಬಾಯಿಗೆ ಸಕ್ಕರೆ ಹಾಕ್ಕೊಂಡು ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿ ಅಂತಾರೆ ಪುರೋಹಿತರು. ನಾನು ನನ್ನ ಮಗ ರವಿನ ಮಹಾದೇವನ ತಂಗಿ ಪಂಚಮಿಗೆ ಮದುವೆ ಮಾಡಿಕೊಡೋದಕ್ಕೆ ಸಂತೋಷದಿಂದ ಒಪ್ಕೊಂಡಿದ್ದೀನಿ ಅಂತ ಹುಡುಗನಪ್ಪ ಮಹಾದೇವನ ಬಾಯಿಗೆ ಸಕ್ಕರೆನ ಹಾಕ್ತಾರೆ. ನನ್ನ ತಂಗಿ ಪಂಚಮಿನ ಗಣೇಶ ಅವ್ರ ಮಗ ರವಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನನಗೂ ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತ ಮಹಾದೇವ ಗಣೇಶ ಅವ್ರ ಬಾಯಿಗೆ ಸಕ್ಕರೆನ ಹಾಕ್ತಾನೆ. ಗಂಡು ಹೆಣ್ಣಿಗೆ ಹಾರ ಕೊಡಿ, ಹಾರ ಬದಲಾಯಿಸಲಿ ಅಂತಾರೆ ಪುರೋಹಿತರು. ಹಾರನ ಬದಲಾಯಿಸ್ಕೋತಾರೆ. ಎಲ್ಲರೂ ಅಕ್ಷತೆನ ಹಾಕ್ತಾರೆ. ಆಗ ರಾಮ್ಗೆ ಕಾಲ್ ಬರುತ್ತೆ. ಶಾಕ್ನಿಂದ ರಾಮ್ ರಿಸೀವ್ ಮಾಡಿ ಈಚೆ ಬರ್ತಾನೆ. ಶ್ರೀಧರ್ ಅದನ್ನು ನೋಡಿ ಅವನ ಹತ್ರ ಬಂದು, ರಾಮ್ ಯಾಕೆ ಮಗನೇ, ಯಾಕೆ ಗಾಬರಿಯಾಗಿದೆಯಾ ಅಂತಾರೆ. ಅಪ್ಪ, ಅದು ನನಗೆ ಗೊತ್ತಿರೋ ಒಬ್ಬ ಹುಡುಗನ ಹೊರಗಡೆ ವಾಚ್ ಮಾಡೋಕೆ ಬಿಟ್ಟಿದ್ದೆ, ಗರುಡ ಮತ್ತು ಅವನ ಗ್ಯಾಂಗ್ ಬರ್ತಾ ಇದ್ದಾರಂತೆ, ನಾವು ಇಲ್ಲೇ ಇದ್ದು
ನೀವು ಇಲ್ಲೇ ಇದ್ದು ನೋಡ್ಕೊಳ್ಳಿ, ನಾನು ಹೋಗಿ ಅವರನ್ನು ತಡಿತೀನಿ ಅಂತಾನೆ ರಾಮ್. ಒಬ್ಬನೇ ಹೋಗಬೇಡ ಮಗನೇ, ಯಾರನ್ನಾದರೂ ಕರ್ಕೊಂಡು ಹೋಗು ಅಂತಾರೆ ಶ್ರೀಧರ. ನಾನು ಅವನ ಜೊತೆ ಹೋಗ್ತೀನಿ ಮಾವ ಅಂತಾಳೆ ಪ್ರೇಮ. ಆಗ ಕಲ್ಯಾಣಿ ಬಂದು, ಏನಾಯಿತು ಗುಸುಗುಸು ಅಂತ ಮಾತಾಡ್ತಿದ್ದೀರಲ್ಲ ರಾಮ್, ಏನಾದರೂ ಸಮಸ್ಯೆನಾ ಅಂತಾರೆ. ಅದು ದೊಡ್ಡಮ್ಮ ಗರುಡ ಮತ್ತು ಮಲ್ಲಿ ಬರ್ತಿದ್ದಾರಂತೆ ಅಂತಾನೆ ರಾಮ್. ಅಯ್ಯೋ ದೇವ್ರೆ, ಸಂಭ್ರಮ ಪಡೋ ಹೊತ್ತಲ್ಲಿ ಹೀಗಾಗೋಯ್ತಲ್ಲ ರಾಮ್. ಮಲ್ಲಿ ಮಹಾದೇವಂಗೆ ಏನಾದರೂ ಈ ವಿಷಯ ಗೊತ್ತಾಯಿತು ಅಂದರೆ ದೊಡ್ಡ ರಣರಂಗ ಆಗೋಗುತ್ತೆ. ಇವಾಗ ಏನು ಮಾಡೋದು ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ನೀವು ಹೇಗಾದರೂ ಮಾಡಿ ಅಣ್ಣನ ಒಳಗೆ ಕರ್ಕೊಂಡು ಹೋಗ್ತೀರಾ ಬೇಗ ಅಂತಾನೆ ರಾಮ್. ಅವ್ನು ಹೇಗಾದರೂ ಮಾಡಿ ಒಳಗೆ ರೂಮಲ್ಲಿ ಕೂಡ ಹಾಕ್ತೀನಿ, ಯಾವುದೇ ಕಾರಣಕ್ಕೂ ರಾಮ್ ನಿನ್ನ ಒಬ್ಬನೇ ಅಲ್ಲಿಗೆ ಹೋಗಬೇಡ ಅಂತ ಕಾವ್ಯನ ಕರೆದು, ಕಾವ್ಯ ಗರುಡ ಮತ್ತು ಮಲ್ಲಿ ಬರ್ತಿದ್ದಾರಂತೆ, ಈ ವಿಷಯ ಏನಾದರೂ ಮಹಾದೇವಂಗೆ ಗೊತ್ತಾದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ನಮ್ಮ ಪಂಚಮಿ ನಿಶ್ಚಿತಾರ್ಥ ಸಸೂತ್ರವಾಗಿ ನಡಿಬೇಕು ಅಂದರೆ ನೀನು ಹೇಗಾದರೂ ಮಾಡಿ ಅವನ ರೂಮಲ್ಲಿ ಕೂಡ ಹಾಕು, ಅವನು ಹೊರಗಡೆ ಬರಬಾರ್ದು ಅಂತಾರೆ ಕಲ್ಯಾಣಿ. ಸರಿ ಅತ್ತೆ, ನಾನು ನೋಡ್ಕೋತೀನಿ ಅಂತ ಕಾವ್ಯ ಮಹಾದೇವನ ಹತ್ರ ಹೋಗಿ, ಮಹಾದೇವ ಒಂದು ನಿಮಿಷ ಬಾ ಅಂತಾರೆ. ಯಾಕಮ್ಮಿ ಏನು ವಿಷಯ ಅಂತಾನೆ ಮಹಾದೇವ. ನೀನು ಬಾ, ಏನೋ ಕೆಲಸ ಇದೆ ಅಂತಾಳೆ ಕಾವ್ಯ. ಅಲ್ಲ ಕಣಮ್ಮಿ, ಇಲ್ಲಿ ಇನ್ನೂ ಶಾಸ್ತ್ರ ಮುಗ್ದಿಲ್ಲ, ನಾವು ಇಲ್ಲೇ ಇರಬೇಕು ಅಂತಾನೆ ಮಹಾದೇವ. ಇವಾಗ ನೀನು ಬರ್ತೀಯೋ ಇಲ್ವೋ, ಊಟದ ವಿಷಯದಲ್ಲಿ ಏನೋ ತೊಂದರೆ ಆಗಿದೆ ಬಾ ಅಂತಾಳೆ ಕಾವ್ಯ. ಊಟದ ವಿಷಯನ, ಎಲ್ಲ ಸರಿಯಾಗಿ ಇತ್ತಲ್ಲ ಅಂತಾನೆ ಮಹಾದೇವ. ಇವಾಗ ನೀನು ಬರ್ತೀಯೋ ಇಲ್ವೋ ಅಂತ ಅವನ ಕೈನ ಹಿಡ್ಕೊಂಡು ಕರ್ಕೊಂಡು ಬರುವಾಗ ಕಲ್ಯಾಣಿ, ಏನು ಅಂತ ಕೇಳೋ, ಏನು ವಿಷಯ ಅಂತ ಕೇಳು ಹೋಗು ಅಂತ ಮಹಾದೇವನ್ನ ಕಳಿಸ್ತಾರೆ. ಆಗ ಕಾವ್ಯ ಮಹಾದೇವನ ಕರ್ಕೊಂಡು ರೂಮ್ ಒಳಗೆ ಕಳಿಸಿ ಹೊರಗಿನಿಂದ ಲಾಕ್ ಮಾಡ್ತಾಳೆ. ನಾನು ಹೋಗ್ತೀನಿ ಅಂತಾನೆ ರಾಮ್ ಹೋಗ್ತಾನೆ. ಅವರೆಲ್ಲ ಬರುವಷ್ಟರಲ್ಲಿ ನಿಶ್ಚಿತಾರ್ಥನ ಮುಗಿಸ್ಬಿಡೋಣ ಬನ್ನಿ ಅಂತ ಕಲ್ಯಾಣಿ ಮೇಲ್ಗಡೆ ಹೋಗ್ತಾರೆ. ಈಚೆ ಮಹಾದೇವ, ಯಾಕೆ ಎಲ್ಲರೂ ಹೀಗಾಡ್ತಿದ್ದೀರಾ, ಯಾಕೆ ನನ್ನ ರೂಮಲ್ಲಿ ಕೂಡ ಹಾಕಿದ್ದೀರಾ, ಕಾವ್ಯ ಚಿಕ್ಕಪ್ಪ ಮಾವಯ್ಯ ಯಾರಾದರೂ ಬಾಗಿಲು ತೆಗೀರಿ ಅಂತ ಕೂಗ್ತಾನೆ. ಬಂದರು ಕಿರಾತಕರು, ಇನ್ನೂ ಇಲ್ಲಿ ನಡೆಯೋದು ರಕ್ತದ ಉಕಳೇನೆ ಅಂತಾರೆ ಮಹೇಶ್ವರಿ. ಏ ಕಾವ್ಯ, ನನ್ನ ಏನು ಚಿಕ್ಕ ಮಗು ಅಂದ್ಕೊಂಡಿದ್ದೀರಾ, ಹೊರಗಡೆ ಏನೋ ನಡೀತೈತೆ, ಅದೇನು ಅಂತ ನಾನು ನೋಡಬೇಕು, ಬಾಗಿಲು ತೆಗೀರಿ ಕಾವ್ಯ ಅಂತ ಕೂಗ್ತಾನೆ ಮಹಾದೇವ. ಎರಡೂ ಮನೆಯವರು ಪರಸ್ಪರ ತಾಂಬೂಲ ಬದಲಾಯಿಸ್ಕೊಳ್ಳಿ ಅಂತಾರೆ ಪುರೋಹಿತರು. ಆಗ ಶ್ರೀಧರ ಮತ್ತು ಹುಡುಗನ ತಂದೆ ಗಣೇಶ ಬರ್ತಾರೆ. ಶ್ರೀಧರ ತಾಂಬೂಲನ ಹಿಡ್ಕೋತಾರೆ. ನಿಲ್ಲಿಸಿ ಅಂತ ಗರುಡ ಮತ್ತು ಮಲ್ಲಿ ಬರ್ತಾರೆ. ತಾಂಬೂಲನ ಬಟ್ಲನ್ನ ತೆಗೆದು ಬಿಸಾಕ್ತಾನೆ ಗರುಡ. ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ನೋಡಿ, ನಾನು ತುಂಬ ಸಹನೆಯಿಂದ ಇದನ್ನು ಬಗೆಹರಿಸೋಕೆ ಪ್ರಯತ್ನ ಪಡ್ತಿದ್ದೀನಿ, ನನ್ನ ಮಾತು ಕೇಳಿ, ನಿಮ್ಮ ಹಾಗೆ ಆಯುಧ ಹಿಡ್ಕೊಳ್ಳೋ ಥರ ಮಾಡಬೇಡಿ ಅಂತಾನೆ ರಾಮ್. ಏಯ್ ಮುಚ್ಚಯ್ಯ ಸಾಕು. ಏ ಕಲ್ಯಾಣಿ, ನಿನಗೆ ಹೇಳಿದೆ ತಾನೇ ತಾಂಬೂಲಗಳು ಬದಲಾಗಬಾರ್ದು, ಬದಲಾದರೆ ನಿಮ್ಗಳ ಹೆಣ ಬೀಳುತ್ತೆ ಅಂತಾನೆ ಗರುಡ. ಯಾಕ್ರಯ್ಯ, ನಿಮಗೆಲ್ಲ ಏನಾಗಿದೆ, ನಮ್ಮ ಕೆಲಸಕ್ಕೆ ಏನಕ್ಕೆ ಅಡ್ಡಿ ಬರ್ತಿದ್ದೀರಾ ಅಂತಾರೆ ಗಣೇಶ. ಆಗ ನನ್ನ ಮಗನೇ ಅಂತ ಅವ್ರ ಕುತ್ತಿಗೆನ ಹಿಡ್ಕೊಂಡು, ನಿನಗೆ ಕಿವಿ ಕೇಳಲ್ವಾ, ಮೊದಲೇ ವಾರ್ನಿಂಗ್ ಮಾಡಿದ್ದೀನಿ ತಾನೇ, ಈ ಮನೆ ಸಂಬಂಧ ಬೆಳೆಸಬಾರ್ದು, ಬೆಳೆಸಿದ್ರೆ ನಿನ್ನ ಮಗನ ಶವ ಬೀಳುತ್ತೆ ಅಂತ. ನಿನ್ನ ಮಗನ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ವೇನೋ, ಸರ್ಕೊಳ್ಳೋ ಅಂತ ಅವರನ್ನು ತಳ್ತಾನೆ ಗರುಡ. ಏಯ್, ಈ ವಯಸ್ಸಲ್ಲಿ ನೀನು ನಿನ್ನ ಮಗನ ಸಾವನ್ನು ನೋಡಬೇಕಾ, ನಿನ್ನ ಮಗನ ಮದುವೆ ಮಾಡಬೇಕು ಅಂತ ಇದೆಯೋ ಅಥವಾ ತಿಥಿ ಮಾಡಬೇಕು ಅಂತ ಇದೆಯೋ ಅಂತಾನೆ ಮಲ್ಲಿ. ಏಯ್ ಗರುಡ ಮಲ್ಲಿ, ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟ್ರೆ ಸರಿ, ಶುಭ ಕಾರ್ಯ ನಡೀತಾ ಇದೆ, ಅದಕ್ಕೇನಾದರೂ ಅಡ್ಡ ಬಂದರೆ ಅಂತಾನೆ ರಾಮ್. ಏಯ್, ಏನೋ ಮಾಡ್ತೀಯಾ, ಇಲ್ಲಿ ಶುಭ ಕಾರ್ಯ ನಡೆಯುತ್ತೆ, ಆದರೆ ಅದು ಬೇರೆ ರೀತಿಯಾಗಿ ನಡೆಯುತ್ತೆ ಅಂತಾನೆ ಮಲ್ಲಿ. ಏನಪ್ಪ ಇದು, ನೋಡು ಇದು ಸರಿ ಇಲ್ಲ, ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತಾರೆ ಕಲ್ಯಾಣಿ. ನೀವು ಕಾಲಿಗೆ ಬಿದ್ದ ತಕ್ಷಣ ಕ್ಷಮಿಸೋಕೆ ನಾವು ದೇವರಲ್ಲ, ನಾವು ಹೇಳಿದಾಗ ಕೇಳದೆ ಹೋದರೆ ಇಲ್ಲಿ ಶುಭ ಕಾರ್ಯ ನಡೆಯಲ್ಲ, ಹೆಣಗಳ ರಾಶಿ ಬೀಳುತ್ತೆ. ಏನೋ ನೋಡ್ತಾ ಇದ್ದೀರೋ, ಧ್ವಂಸ ಮಾಡ್ರೋ ಅಂತಾನೆ ಮಲ್ಲಿ. ಆಗ ರೌಡಿಗಳೆಲ್ಲ ಅಲ್ಲಿರೋದನ್ನೆಲ್ಲ ತೆಗೆದು ಬಿಸಾಕ್ತಾರೆ. ಮಹಾದೇವ ಡೋರ್ನ ಜೋರಾಗಿ ತಳ್ತಾ ಇರ್ತಾನೆ. ಏಯ್ ನಿಲ್ಲಿಸ್ರು ಅಂತ ಶ್ರೀಧರ್ ಕೂಗ್ತಾರೆ. ರಾಮ್, ಬೇಗ ಪೊಲೀಸರಿಗೆ ಫೋನ್ ಮಾಡು ಅಂತಾರೆ. ಕಾವ್ಯ, ಬಾಗಿಲು ತೆಗಿ ಕಾವ್ಯ, ಚಿಕ್ಕಪ್ಪ ಮಾವಯ್ಯ ಅಂತ ಕೂಗ್ತಾನೆ ಮಹಾದೇವ. ಈಚೆ ರಾಮ್ ಪೊಲೀಸರಿಗೆ ಕಾಲ್ ಮಾಡಿ, ಸರ್ ನಾನು ರಾಮ್ ಮಾತಾಡ್ತಾ ಇರೋದು, ನಾನು ಹೇಳಿದಾಗೆ ಮಲ್ಲಿ ಮತ್ತು ಗರುಡ ಮನೆಗೆ ನುಗ್ಗಿದ್ದಾರೆ ಅಂತಾನೆ. ಏಯ್, ಪೊಲೀಸ್ನವ್ರು ಕರೆಸ್ತೀಯಾ, ಕರ್ಸಲೆ, ಅವ್ರು ಬರೋ ಅಷ್ಟರಲ್ಲಿ ನಿನ್ನ ತಂಗಿ ನಿಶ್ಚಿತಾರ್ಥ ರಕ್ತದಲ್ಲಿ ಮುಗಿಸಿರ್ತೀನಿ ಅಂತಾನೆ ಮಲ್ಲಿ. ಮಹೇಶ್ವರಿ ನಗ್ತಾಳೆ. ಈಚೆ ಮಹಾದೇವ, ಬಾಗಿಲು ತೆಗಿ ಕಾವ್ಯ ಅಂತ ಕೂಗ್ತಾ, ಆ ನಾಯಿಗಳು ಮನೆಗೆ ನುಗ್ಗಿದ್ದಾವೆ, ಅವನ್ನ ನಾನು ಇವತ್ತು ಸುಮ್ಮನೆ ಬಿಡಾಕಿಲ್ಲ, ಬಾಗಿಲು ತೆಗಿರಿ. ಏಯ್ ಗರುಡ ಮಲ್ಲಿ, ನನ್ನ ಮನೆಗೆ ನುಗ್ಗಿ ನನ್ನ ಮನೆ ಅವ್ರ ಮೇಲೆ ಕೈ ಮಾಡ್ತಿದ್ದೀರಾ, ಇವತ್ತು ನಿಮ್ಮನ್ನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ, ಬಾಗಿಲು ತೆಗಿರಿ ಚಿಕ್ಕಪ್ಪ ರಾಮ್ ಅಂತ ಕೂಗ್ತಾನೆ. ಈಚೆ ಗರುಡ ಪಂಚಮಿ ಕೈನ ಹಿಡ್ಕೊಂಡು ತನ್ನ ಕೆನ್ನೆನ ಸವರ್ಕೋತಾನೆ. ರೌಡಿಗಳು ರಾಮ್ ಮತ್ತು ಶ್ರೀಧರನ ಹಿಡ್ಕೋತಾರೆ. ಈಚೆ ಮಹಾದೇವ ಕೂಗ್ತಾನೆ, ಬಾಗಿಲು ತೆಗಿಲಿಲ್ಲ ಅಂದರೆ ಬಾಗಿಲು ಮುರಿತೀನಿ ಅಂತಾನೆ. ಈಚೆ ಗರುಡ ಪಂಚಮಿನ ಚೇರಲ್ಲಿ ಕೂರಿಸ್ಕೋತಾನೆ. ಬೇಡ, ಬಿಡು ಬಿಡು ಅಂತ ಶ್ರೀಧರ್ ರಾಮ್ ಕೂಗ್ತಾರೆ. ಹಾರನ ತೆಗೆದು ನನಗೆ ಹಾಕು ಅಂತ ಹುಡುಗ ರವಿಗೆ ಗರುಡ ಹೇಳ್ತಾನೆ. ರವಿ ಹಾರನ ಅವನ ಕುತ್ತಿಗೆಗೆ ಹಾಕ್ತಾನೆ. ಈಚೆ ಮಹಾದೇವ, ಬಾಗಿಲು ತೆಗಿರಿ ತೆಗಿರಿ ಅಂತ ಕೂಗ್ತಾನೆ. ಪಂಚಮಿ ಕೈಗೆ ಉಂಗುರ ತೊಡಿಸೋ ಅಧಿಕಾರ ಇರೋದು ನನ್ನ ಭಾವ ಮೈದ
ಗರುಡಂಗೆ ಮಾತ್ರ ಅಂತಾನೆ ಮಲ್ಲಿ. ಎಲ್ಲರೂ ನೋಡಿ ನಿಮ್ಮ ಮನೆಯವನು ಈ ಕೈ ಕತ್ತರಿಸ್ದ ಅಂತ ನಾನು ಸುಮ್ಮನೆ ಕೂರೋನಲ್ಲ. ನಾನು ಒಂದೇ ಕೈ ಇಲ್ಲೇ ಇದ್ದರೂ ಈ ಪಂಚಮಿನ ಎತ್ಕೊಂಡು ಹೋಗೋ ತಾಕತ್ತು ಈ ಗರುಡಂಗಿದೆ. ಇವತ್ತು ಇವಳ ಜೊತೆ ಬರೀ ನಿಶ್ಚಿತಾರ್ಥ ಅಲ್ಲ, ಮದುವೆನೇ ನಡೆದು ಹೋಗುತ್ತೆ ಅಂತ ಗರುಡ ನಗ್ತಾನೆ. ಏಯ್ ಪಂಚಮಿ, ಉಂಗುರ ತೋರಿಸಿದ್ರೆ ಸರಿ, ಇಲ್ಲ ಅಂದರೆ ಇವತ್ತು ನಿನ್ನ ಮನೆಯವ್ರು ಯಾರೂ ಜೀವಂತವಾಗಿ ಉಳಿಯಲ್ಲ ಅಂತಾನೆ ಮಲ್ಲಿ. ಈಚೆ ಮಹಾದೇವ ರೂಮ್ ಒಳಗಡೆ ಮಚ್ಚನ ಹಿಡ್ಕೊಂಡು ಬಾಗಿಲು ತೆಗೀರಿ, ಇವತ್ತು ಆ ನನ್ನ ಮಕ್ಕಳನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತಾನೆ. ಮಹೇಶ್ವರಿ ಆಗ ಡೋರ್ನ ಓಪನ್ ಮಾಡ್ತಾಳೆ. ಆಗ ಮಹಾದೇವ ಮಚ್ಚನ ಹಿಡ್ಕೊಂಡು ಜೀವಂತವಾಗಿ ಇವತ್ತು ಹೋಗೋಕ್ಕಿಲ್ಲ ಅಂತ ಗರುಡನ ಹತ್ರ ಬರ್ತಾನೆ. ಆಗ ಮಹಾದೇವ ಅಂತ ಕಲ್ಯಾಣಿ ಕೂಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.